ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಾಲ, ಏನೋ ನಿನ್ನ ಅವಸ್ಥೆ. ನಿನಗೀ ಗತಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲೋ. ಯಾಕೋ ಈಗಾದೆ. ನೀನೇ ಬುದ್ಧಿವಂತ, ದಿವ್ಯಾನ್ ಕಿರುಬೆಳ್ಳಲ್ಲಿ ಆಡಿಸ್ತೀನಿ ಅಂತಿದ್ದೆ. ಈಗ ನೋಡಿದ್ರೆ ಅವಳೇ ನಿನ್ನನ್ನು ಕುಡಿಸ್ತಾವಳಲ್ಲೋ. ಸಾಲದಕ್ಕೆ ಗರ್ಭಿಣಿ ಅಂತ ಬೇರೆ ಹೇಳ್ತಾವಳೆ. ಇನ್ನು ಈ ನಿನ್ನ ಜೀವನದಲ್ಲಿ ಏನೇನು ನೋಡಬೇಕೋ ಏನೋ. ಬಾಲ, ಥ್ಯಾಂಕ್ ಯು ಸೋ ಮಚ್. ನನ್ನ ಕೆಲಸನೂ ನೀನೇ ಮಾಡ್ತಿದ್ಯಾ. ಕಷ್ಟ ಆಗ್ತಿದ್ಯಾ? ಇಲ್ಲಪ್ಪ, ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನೀನು ತುಂಬ ಒಳ್ಳೆ ಹುಡುಗ. ಅಂದಹಾಗೆ ನಮ್ಗೆ ಹುಟ್ಟೋ ಮಗುಗೆ ಏನು ಹೆಸರಿಡೋಣ? ಗಂಡು ಮಗು ಆದರೆ ಏನಿಡೋಣ? ಹೆಣ್ಮಗು ಆದರೆ ಏನು ಹೆಸರಿಡೋಣ? ಎಲ್ಲ ನೀನು ನೋಡ್ಕೋತಿದ್ಯಾ, ನನಗಿದೆಲ್ಲ ಗೊತ್ತಾಗಲ್ಲ. ನನ್ನ ನಿನ್ನ ಹೆಸರು ಸೇರಿಸಿ ಹೊಸ ಹೆಸರಿಡೋಣ. ಬಾಲ ದಿವ್ಯಾ, BD. ಬೀಡಿನ BD ಅಲ್ಲ ಕಣೋ, ಮೊದಲನೇ ಅಕ್ಷರ B ಅಥವಾ D ಇಂದ ಶುರುವಾಗುತ್ತೆ ಅಂತ ಹೇಳಕ್ ಬಂದೆ. ಗಂಡು ಮಗು ಆದ್ರೆ ದಿವ್ಯಾ, ಕೂಸು ಹುಟ್ಟಕ್ಕೂ ಮುಂಚೆ ಕುಲಾವಿ ಹೊಲ್ಸೋದು ಬೇಕಾ? ಅಲ್ಲ ಬಾಲ, ಕನ್ಸ್ ಕಾಣಕ್ಕೇನು ಕಾಸು ಕೊಡ್ಬೇಕಾ? ಅದು ಅಲ್ಲದೆ ನಿನ್ನ ಯೋಗ್ಯತೆಗೆ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳಂಗೆ. ಅಟ್ಲೀಸ್ಟ್ ಹೆಸರಿಡೋ ವಿಷಯದಲ್ಲಾದ್ರೂ ಒಂದು ಆಸಕ್ತಿ ಬೇಡವಾ? ನೀನೊಬ್ಬ ಗಂಡನ. ಆಯಿತು ದಿವ್ಯಾ, ಮಗುಗೆ ಏನು ಹೆಸರಿಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ, ಸರಿನಾ? ಇದು ನನ್ನ ಗಂಡ, ಬಂಗಾರದಂತ ಬಾಲ. ಟ್ವಿನ್ಸ್ ಹುಟ್ಟಿದ್ರೆ ಏನು ಹೆಸರಿಡ್ಬೇಕಂತ ಯೋಚನೆ ಮಾಡು, ಓಕೆನಾ? ಮಗು ಹುಟ್ಟೋಕ್ಕೂ ಮುಂಚೆನೆ ಹೆಸರು ಫೈನಲೈಸ್ ಆಗಿಬಿಡ್ಬೇಕು. ಆಮೇಲೆ ಎಲ್ಲರೂ ಮುಂದೆ ಸರ್ಪ್ರೈಸಾಗಿ ಅನೌನ್ಸ್ ಮಾಡಬೇಕು. ದಿವ್ಯಾ, ನನಗೆ ಸ್ವಲ್ಪ ಕೊಟ್ಟಿಗೆ ಕೆಲಸ ಇದೆಯಲ್ಲ, ನಾನು ಹೋಗೋದನ್ನ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನೀನು ಹುಷಾರು. ಅಲ್ಲ, ನೀವಿಬ್ಬರು ಹುಷಾರು. ಬಂದೆ. ಲೇ, ಜಗತ್ನಾಗೆ ನೆಂಟರು ಬಸರಾಗಿರೋ ವಿಷಯ ಕೇಳಿ ಬೇಜಾರು ಮಾಡ್ಕೊಂಡಿದ್ದು ಗೌಡ್ಸನ್ ನೋಡಿದ್ದು ಅಂದರೆ ನಿನ್ನೆ ಕಂಡ. ಯಾಕೆ ನೀನೇ ಅಪ್ಪ ಅಲ್ವಾ? ಚಿಚೆ, ಅದೇನು ಅಂತ ಮಾತಾಡ್ತೀಯ ಗೋಗಯ್ಯ? ಅದೇನಾಯ್ತು ಕೇಳ. ಏನೋ ಗೊತ್ತಾಗಲ್ಲ ಬಿಡು. ಲೇ ಮಗ, ನೀನು ವಯಸ್ಸು ದಾಟ್ ಬಂದಿರೋ ಅನ್ಕಡ್ಲ. ಅದೇನಾಯ್ತು ತಗೋಸಿ ಬುಡ್ಸಿ ಹೇಳು. ನಮ್ಮಿಬ್ರ ಮಧ್ಯ ಏನೂ ಆಗಿಲ್ಲ. ಏನು ಆಗಿಲ್ಲ ಅಂದ್ರೆ ಅದೇನಿಲ್ಲ, ಬಸಿ ಬುಡ್ಸಿ ಹೇಳ. ಬಸ್ರಾಗಕ್ಕೆ ಪ್ರಸ್ತ ಆದ್ರೆ ತಾನೇ. ನಂಗೂ ಹಿಂಗೆ ಶಾಕ್ ಆಗಿರೋದು. ನನಗೆ ಗೊತ್ತಿರೋ ಪ್ರಕಾರ ನಮ್ಮಿಬ್ಬರ ಮಧ್ಯೆ ಏನೂ ನಡೆದ ಇಲ್ಲ ಗೊಗ್ಗಯ್ಯ. ಆದರೆ ದಿವ್ಯಾ ನಮ್ಮ ಮಧ್ಯೆ ಎಲ್ಲ ನಡೆದಿದೆ. ನಾನು ಡ್ರಿಂಕ್ಸ್ ಮಾಡಿ ಎಲ್ಲ ಮರ್ತು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೊಂದು ಅರ್ಥನೇ ಆಗ್ತಿಲ್ಲ. ಹೆಂಗ್ಲ ಇಷ್ಟು ದಿನ ಅದು ಏನೂ ಆಗಿಲ್ಲ ಅಂತೀಯ? ತಾನೇ ನೀನು? ಗೊಗ್ಗಯ್ಯ, ನನ್ನ ಮೇಲೆ ಡೌಟ್ ಪಡ್ಬೇಡ ನೀನು. ನಮ್ಮ ಅಪ್ಪನ ಮ್ಯಾನ್ಷನ್ಗೆ ಹೋಗೋ ತನಕ ಏನೂ ಬೇಡ ಅಂತ ಹೇಳಿದ್ಲು, ಅದಕ್ಕೆ ಸುಮ್ಮನೆ ಇದ್ದೆ ಅಷ್ಟೇ. ನಿನ್ನ ನಾನಾಗಿದ್ದಿದ್ರೆ ಗೊಗ್ಗಯ್ಯ, ಅಲ್ಲ ಕಳ್ಳ, ಹೆಂಗಸ್ರಿಗೆ ಈ ಪಾಟಿ ಮಾತಾಡೋಕೆ ಬಿಡ್ಬಾರ್ದು ಅಂತ ಹೇಳಕ್ ಬಂದೆ. ಅದಕ್ಕೆ ಟೆನ್ಷನ್ ಆಗಿರೋದು ನನಗೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೊದಲೇ ನೀನೇನ್ರು ನವರಂಗಿ ನಾಟಕ ಆಡ್ತಾಳೆ. ಈಗಲೂ ಇಂಥವ ನಾ ಬಸ್ರಿ ಅಂತ ನಾಟಕ ಮಾಡಿರ್ಬೋದಲ್ವಾ? ಮೊದಲು ನಾನು ಹಂಗೆ ಅನ್ಕೊಂಡೆ. ಆದರೆ ಈಗೀಗ ಅವಳು ಮಗು ಬಗ್ಗೆ ತೋರಿಸ್ತಿರೋ ಕಾಳಜಿನೆಲ್ಲ ನೋಡ್ತಿದ್ರೆ ಅವಳು ನಿಜವಾಗ್ಲೂ ಬಸ್ರಿನೇನೋ ಅಂತ ಅನಿಸ್ತಿದೆ. ಒಟ್ನಲ್ಲಿ ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ ಗೊಗ್ಗಯ್ಯ. ಅಚ್ಚೆ ಕಳ್ಳ, ದೊಡ್ಡವ್ರತವ ಕಷ್ಟ ಸುಖ ಹಂಚ್ಕೊಂಡ್ರೆ ಕಷ್ಟ ಪರಿಹಾರ ಆಯ್ತದೆ, ಉಪಾಯ ಒಳಿತದೆ ಅಂತ ಹೇಳೋದು. ಏನಿವಾಗ ನಿನ್ನ ಅನುಮಾನ ಪರಿಹಾರ ಆಗ್ಬೇಕಲ್ವಾ? ಹೌದು, ಬುಡ್ಲನ ಮಾಡ್ತೀನಿ. ಗೊಗ್ಗಯ್ಯ, ಅದೇನು ಮಾಡ್ತೀಯ ಅಂತ ಹೇಳ್ಬಿಟ್ಟಾದ್ರು ಹೋಗು. ನಾ ಮಾಡುವಾಗ ನೋಡುವಂತ ಬುಡ್ಲ.
ನನ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅನ್ನೋದು ಮುಖ್ಯ ಅಲ್ಲ ರೀತು. ಮತ್ತೆ ಹಳೆ ಪುರಾಣ ಎಲ್ಲ ತೆಗಿಬೇಡ. ನಿನ್ ಮನ್ಸಲ್ಲಿ ನಾನು ಇದೀನೋ ಇಲ್ವೋ ಅಷ್ಟು ಹೇಳು ಸಾಕು. ರಿತು ನೀನು ನನ್ನ ಫೋರ್ಸ್ ಮಾಡ್ತಾ ಇದೆಯಾ? ಇಲ್ಲ ರಾಕಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ಕ್ಲಾರಿಟಿ ತಗೋತಾ ಇದ್ದೀನಿ. ಒಂದೇ ಒಂದ್ಸಲ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡು ರಾಕಿ. ಐ ಲವ್ ಯು ಅಂತ ಹೇಳು. ನನಗೆ ನೀನು ಬೇಕು ಕಣೋ. ನೀನು ಬಿಟ್ಟು ನಂಗೆ ಬೇರೆ ಏನು ಬೇಡ. ಒಪ್ಕೊಳ್ಳೋ, ನಾವಿಬ್ರು ಜೊತೆಗೆ ಓದೋಣ, ಕೆಲಸ ಮಾಡೋಣ, ಒಟ್ಟಿಗೆ ಜೀವನ ಮಾಡೋಣ. ಪ್ಲೀಸ್ ರಾಕಿ, ನಿನ್ನ ಮನಸ್ಸಲ್ಲಿ ನಾನು ಅವಳ ಬಗ್ಗೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಇವಳು ಆಡ್ತಿರೋ ಅವತಾರಕ್ಕೆ ಅಕ್ಕ ಬೇರೆ ಇವಳಿಗೆ ಬೇಗ ಮದುವೆ ಮಾಡಿಬಿಟ್ಟು ಕಳಿಸ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಈಗ ನೀನು ಕರ್ಕೊಂಡು ಬಂದಿರೋ ಹುಡುಗನಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಸುಮ್ಮನೆ ಇರೋದಿಲ್ಲ. ಇದನ್ನ ವಾರ್ನಿಂಗ್ ಅಂತಾನೆ ತಿಳ್ಕೊ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ನೀನು ಯಾವತ್ತೂ ನನ್ನನ್ನು ನೋಡದೆ ಇರೋಷ್ಟು ಕೆಟ್ಟವಳಾಗಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.